ಹಾವೇರಿಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಕೇಸರಿ ವರ್ಸಸ್ ಹಿಜಾಬ್ ವಿವಾದ. ಹಾವೇರಿಯಲ್ಲಿ ನಡೆದಿರುವಂತಹ ಬೆಳವಣಿಗೆ ಇದು. ಆಲೂರಿನ ಕಾಲೇಜ್ ಒಂದರಲ್ಲಿ ಹಿಜಾಬ್ ಹಾಕೊಂಡು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅನ್ನೋ ಹಿನ್ನೆಲೆಯಲ್ಲಿ ಆಯ್ತು ಅವರು ಹಿಜಾಬ್ ಹಾಕೊಂಡು ಬರ್ಲಿಕ್ಕೆ ಕಾಲೇಜು ಆಡಳಿತ ಮಂಡಳಿ ಅವಕಾಶ ಮಾಡಿಕೊಡುತ್ತೆ ಅನ್ನೋದಾದ್ರೆ ನಾವು ಕೇಸರಿ ಶಾಲನ್ನ ಹಾಕಿ ಬರ್ತೀವಿ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಕೇಸರಿ ಶಾಲನ್ನ ಧರಿಸಿ ಬಂದಿರತಕ್ಕಂತಹ ಒಂದು ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ ಕಾಲೇಜಿನಲ್ಲಿ ಕಂಡು ಬಂದಿದೆ. ಈಗ ಈ ವಿಷಯವಾಗಿ ಯಾಕೆ ಮೌನವನ್ನು ವಹಿಸಿತ್ತು ಕಾಲೇಜು ಆಡಳಿತ ಮಂಡಳಿ? ಶಾಲೆಯ ಅಥವಾ ಕಾಲೇಜಿನ ಒಂದು ಯೂನಿಫಾರ್ಮ್ ಕೋಡ್ನ ಪಾಲನೆ ಮಾಡಬೇಕು ಅನ್ನೋದಾದ್ರೆ ಇದಕ್ಕೆ ಅವಕಾಶ ಆರಂಭ ಮಾಡಿಕೊಟ್ಟಿದ್ದು ಯಾಕೆ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಫಕೀರಯ್ಯ ಇಂದ. ಫಕೀರಯ್ಯ, ಹಿಜಾಬ್ ಹಾಕೊಂಡು ಬಂದ್ರು ಅನ್ನೋ ಕಾರಣಕ್ಕೆ ಈಗ ಶಾಲನ್ನ ಹಾಕೊಂಡು ಬರ್ತಾ ಇದ್ದಾರೆ. ಸೊ ಈ ವಿಷಯವಾಗಿ ಕಾಲೇಜ್ ಏನ್ ಹೇಳುತ್ತೆ? ಜೊತೆ ಕಳೆದ 2.5 ವರ್ಷಗಳ ಹಿಂದೆ ಅದೇ ಹಾನಗಲ್ ಮತ್ತೆ ಅಕ್ಕಿಯಾಲೂರು ಗ್ರಾಮದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಪ್ರಕರಣಗಳು ನಡೆದಿತ್ತು. ಆದರೆ ಮತ್ತೆ ಈ ವಿಷಯ ಈಗ ಮುನ್ನೆಲೆಗೆ ಬಂದಿರುವಂತಹದ್ದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರಿನ ಖಾಸಗಿ ಕಾಲೇಜಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿರುವಂಥದ್ದು. ಕಳೆದ 2.5 ತಿಂಗಳಿಂದ ಕೂಡ ಮುಖ್ಯ ಪ್ರಾಂಶುಪಾಲರಿಗೆ ವಿದ್ಯಾರ್ಥಿಗಳು ಕೇಸರಿ ಹಾಕೊಂಡ್ಬರ್ತೀವಿ ನಾವು, ಅಂದರೆ ವಿದ್ಯಾರ್ಥಿಗಳು ಹಿಜಾಬನ್ನು ಹಾಕೊಂಡ್ಬರ್ತಾ ಇದ್ದಾರೆ ನಿರಂತರವಾಗಿ, ಅದನ್ನು ನೀವು ಅವಾಯ್ಡ್ ಮಾಡಿಸ್ಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿದರು. ಆದರೆ ಪ್ರಾಂಶುಪಾಲರು ಮಾತ್ರ ಅದು ಯಾವುದಕ್ಕೂ ಕಿವಿಗೊಟ್ಟಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಕಳೆದ 2.5 ತಿಂಗಳಿಂದ ಕೂಡ ಪ್ರಾಂಶುಪಾಲರಿಗೆ ಹೇಳಿದ್ರು ಕೂಡ ಅದು ಯಾವುದಕ್ಕೂ ಅವರು ಕ್ರಮ ತೆಗೆದುಕೊಳ್ಳೋ ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿ 100 ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿಕೊಂಡು ಕಾಲೇಜ್ ಒಳಗೆ ತರಗತಿ ಒಳಗೆ ಕುಂತಿರುವಂಥದ್ದು. ಅಂದರೆ ಮುಖ್ಯೋಪಾಧ್ಯಾಯರು ಅಂದರೆ ಪ್ರಾಂಶುಪಾಲರು ಹೇಳುವ ಪ್ರಕಾರ ಒಂದು ಸಣ್ಣ ಪುಟ್ಟ ಅಂದರೆ ಶಾಲೆಗಾಗಿ ಸಮವಸ್ತ್ರವನ್ನು ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಹಾಕೊಂಡ್ಬರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏನೋ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಹಿಜಾಬನ್ನು ಹಾಕೊಂಡ್ಬಂದಿರ್ತಾರೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಆದರೆ ಕಟ್ಟುನಿಟ್ಟಿನ ಯಾಕೆ ಆದೇಶ ಮಾಡ್ತಿಲ್ಲ ಅನ್ನೋದೇ ವಿದ್ಯಾರ್ಥಿಗಳು, ಅಂದರೆ ಶಾಲಾ ಕಾಲೇಜುಗಳು ಬಂದರೆ ಎಲ್ಲ ವಿದ್ಯಾರ್ಥಿಗಳು ಜಾತಿ ಭೇದ ಮಾಡದೆ ಸಮವಸ್ತ್ರವನ್ನು ಧರಿಸಿಕೊಂಡು ಎಲ್ಲರೂ ವಿದ್ಯಾಭ್ಯಾಸ ಮಾಡಬೇಕು. ಆದರೆ ಶಾಲಾ ಕಾಲೇಜಿನ ವಾತಾವರಣದಲ್ಲಿ ಈ ರೀತಿಯಾದಂಥ ಕೇಸರಿ ವರ್ಸಸ್ ಮತ್ತು ಹಿಜಾಬ್ ಪ್ರಕರಣಗಳು ಯಾಕೆ ಆಗ್ತವೆ? ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಲಿಯುವಂತಹ ಶಾಲೆಯಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ನಡೆಯೋದು ಸರಿಯಲ್ಲ. ಆದರೆ ಪ್ರಾಂಶುಪಾಲರು ಇದನ್ನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿ ಸಭೆ ಮಾಡಿ ಇಬ್ಬರು ವಿದ್ಯಾರ್ಥಿಗಳಿಗೆ ಮನವೊಲಿಸಿ ಸಮವಸ್ತ್ರವನ್ನು ಧರಿಸಿಕೊಂಡು ಬರುವಂತೆ ಹೇಳುವಂಥ ಕೆಲಸವನ್ನು ಮಾಡಬೇಕು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಫಕೀರಯ್ಯ ನಿಮ್ಮೆಲ್ಲ ಮಾಹಿತಿಗೆ. ಸರ್, ಆ ಹುಡುಗರು ಕೇಳಿದಾಗ ಅದನ್ನು ಹೇಳಿದ್ರು. ಬಟ್ ಯೂಶ್ವಲಿ ಏನಿದೆ ಅಂತಂದರೆ ಯಾವ ಹುಡುಗರಾದರೂ ಇಲ್ಲಿ ಈ ಕಾಲೇಜ್ವರೆಗೆ ಏನು ಬರ್ತಾರಲ್ಲ, ಬಂದ ಮೇಲೆ ಈವನ್ ಕಾಲೇಜ್ ಯೂನಿಫಾರ್ಮ್ನಲ್ಲೇ ಕಂಟಿನ್ಯೂ ಆಗ್ತಾರೆ, ಕ್ಲಾಸಿಗೆಲ್ಲ ಕುಂದಿರ್ತಾರೆ. ಹಂಗೆ ಒಮ್ಮೊಮ್ಮೆ ಆಕಸ್ಮಿಕವಾಗಿ ಒಮ್ಮೊಮ್ಮೆ ಆ ಹುಡುಗರು ಯೂನಿಫಾರ್ಮ್ ಏನೋ ವ್ಯತ್ಯಾಸ ಆಗಿರ್ತೈತಿ, ಅಂಥವಕ್ಕೆ ಒಂದೊಂದು ದಿವಸ ಪರ್ಮಿಟ್ ಮಾಡ್ತಾ ಇದ್ದಾರೆ. ಇಲ್ಲ ಆ ಥರ ಏನಿಲ್ಲ. ಬಟ್ ಹೇಳಿದ್ರು ಅವ್ರು ಒಂದು 2 ತಿಂಗಳಿಂದ ಆ ಥರ ಗಮನಕ್ಕೆ ತಂದಿದ್ರು. ನಾವೆಲ್ಲ ಹುಡುಗರು ಇದನ್ನು ಮಾಡಿದಾಗ ಯಾರೂ ಆ ಥರ ಏನು ಬರಲಿಲ್ಲ. ಹುಡುಗರೆಲ್ಲ